ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಮಸ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ನಾವು ಎಲ್ಲರೂ ಕೂಡ ಈ ಒಂದು ಪ್ರೋಮೋಗೆ ಕಾಯ್ತಿದ್ವಿ ಅಂತಾನೆ ಹೇಳ್ಬೋದು. ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಒಬ್ಬ ಹುಡುಗ ಇದೇ ತರ ಹುಡುಗಿಗೆ ಹೊಡೆದಿದ್ರೆ ಏನೇನಾಗಿರೋದು. ಇನ್ನು ಮುಂದೆ ಇದೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ನಡೀಕೂಡ್ದು. ಅದಕ್ಕೆ ಶಂಕುಸ್ಥಾಪನೆ. ಎಸ್, ಭಗವಂತ ಕೈ ಕೊಟ್ಟ ದುಡಿಯೋಕಂತ, ಅದನ್ನ ಯಾಕೆ ಎತ್ತುವೆ ಹೊಡೆಯೋಕಂತ ಅಂತ ಕ್ಯಾಪ್ಷನ್ ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಮತ್ತೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು, ಒಬ್ಬರ ಮೇಲೆ ಕೈ ಎತ್ತಿದರೆ ಅದು ಬಿಗ್ ಬಾಸ್ ಮನೆಯಲ್ಲಿ ಓಕೆ ಅಲ್ಲ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಕೂಡ ರೂಲ್ಸ್ ಬುಕ್ ಅಲ್ಲೇ ಇಲ್ಲಿ ಇದೆ, ಕೈ ಮಾಡಬಾರ್ದು ಅಂತ ಅಂದ್ಬಿಟ್ಟು. ರಿಷಾ ಅವ್ರಿಗೆ ಯಾಕೆ ಅರ್ಥ ಆಗ್ತಲ್ವೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಏನಾಗಿದ್ದಾರೆ, ಅವರು ಎಲಿಮಿನೇಷನ್ ಆಗಿದಾರಾ ಇಲ್ವಾ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ಫಸ್ಟ್ ಇಲ್ಲಿ ಕಿಚ್ಚ ಸುದೀಪ್ ಸರ್ ಹೇಳಿದ್ದೇನಪ್ಪ ಅಂತಂದ್ರೆ, ದೇವರು ಕೊಟ್ಟಿರೋ ಎರಡು ಕೈಗಳನ್ನ ಒಳ್ಳೇದಕ್ಕೆ ಅಥವಾ ಗೆಲ್ಲೋದಕ್ಕೆ ಎರಡರಲ್ಲಿ ಒಂದಕ್ಕೆ ಯೂಸ್ ಮಾಡ್ಕೋಬೇಕು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಇಲ್ಲಿ ರಿಷಾ ಅವರು ಒಳ್ಳೇದಕ್ಕೂ ಯೂಸ್ ಮಾಡ್ಕೊಳ್ಳಿಲ್ಲ, ಮತ್ತೆ ಇಲ್ಲಿ ಗೆಲ್ಲೋದಕ್ಕೂ ಯೂಸ್ ಮಾಡ್ಕೊಂತಾರೆ. ಬರೀ ಈ ಪಿಟ್ಟಿಂಗ್ ಇರೋ ಕೆಲಸನ ಬಿಗ್ ಬಾಸ್ ಮನೆಯಲ್ಲಿ ಮಾಡ್ತಿದ್ದಾರೆ. ಇಲ್ಲಿ ನಿನ್ನೆ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಅದೇ ಹೇಳಿದ್ದು, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ನೀವು ಯಾವ ರೀತಿ ಆಟ ಆಡಿ ಗೆಲ್ಲಬೇಕು ಅನ್ನೋದನ್ನ ನೋಡಿ ಅಂತ ಅಂದ್ಬಿಟ್ಟು. ಪ್ರತಿಯೊಂದು ಲೈನ್ಗಳು ಕೂಡ ತುಂಬಾ ಅದ್ಭುತವಾಗಿ ಇವತ್ತಿನ ಎಪಿಸೋಡ್ ಅಲ್ಲಿ ಇರುತ್ತೆ ಅಂತ ಪ್ರೋಮೋದಲ್ಲೇ ಗೊತ್ತಾಗ್ತದೆ. ಇದೇ ತರ ಹುಡುಗಿಗೆ ಹೊಡೆದಿದ್ರೆ ಏನೇನಾಗಿರೋದು ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ಹುಡುಗಿ ಅನ್ನೋ ಒಂದು ಸಿಂಪತಿ ಕಾರ್ಡ್ ಇಟ್ಕೊಂಡು ಇವ್ರುಗಳು ಸ್ವಲ್ಪ ಜನ ಹೇಳ್ತಿರೋದು ಎಲ್ರಿಗೂ ಅಲ್ಲ, ಸಿಂಪತಿ ಕಾರ್ಡ್ನ ಇಲ್ಲಿ ಪ್ಲೇ ಮಾಡ್ತಿದ್ದಾರೆ. ನಿಜವಾಗ್ಲೂ ಕೂಡ ಇದು ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಈಗ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇ ಯೆಲ್ಲೋ ಕಾರ್ಡು ಮತ್ತು ರೆಡ್ ಕಾರ್ಡ್ ಅಂತ ಯೂಸ್ ಮಾಡಿರಲಿಲ್ಲ. ಹಿಂದಿ ಬಿಗ್ ಬಾಸ್, ತೆಲುಗು ಬಿಗ್ ಬಾಸಲ್ಲಿ ಈ ರೀತಿಯಾಗಿ ಆಗಿರೋದನ್ನ ನೋಡಿದ್ದೀನಿ ನಾನು ಕೂಡ. ಇನ್ನು ಮುಂದೆ ಇದೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ನಡಿಕೂಡ್ದು ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೇಳಿದ್ದಾರೆ. ಇನ್ನು ಮುಂದೆ ಇದರಿಂದಲೇ ಶಂಕುಸ್ಥಾಪನೆ ಕೂಡ ಈಗ ಮಾಡಿದ್ದಾರೆ. ಅದೇ ಇವಾಗ ರೆಡ್ ಕಾರ್ಡು ಯೆಲ್ಲೋ ಕಾರ್ಡು ಅಂತ ಬರುತ್ತಲ್ಲ, ಅದು ಕೂಡ ಈಗ ಕನ್ನಡ ಬಿಗ್ ಬಾಸ್ ಅಲ್ಲಿ ಹೊಸದಾಗಿ ಈಗ ಎಂಟ್ರಿ ಕೂಡ ಆಗಿದೆ. ಈಗ ಯೆಲ್ಲೋ ಕಾರ್ಡ್ ಕೊಟ್ಟರೆ ವೇಟಿಂಗ್ ಲಿಸ್ಟು, ರೆಡ್ ಕಾರ್ಡ್ ಕೊಟ್ಟರೆ ಎಲಿಮಿನೇಷನ್ನು ಅಂತ ಈಗ ಹೇಳಿದ್ದಾರೆ. ಯಾರ್ಯಾರು ರೆಡ್ ಕಾರ್ಡ್ ಕೊಡ್ತಾರೆ, ಯಾರ್ಯಾರು ಇಲ್ಲಿ ಯೆಲ್ಲೋ ಕಾರ್ಡ್ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ನೋಡೋದಾದ್ರೆ, ಇಲ್ಲಿ ಪ್ರೋಮೋದಲ್ಲಿ ಇರೋ ಪ್ರಕಾರ ಇಲ್ಲಿ ಮಾಡುವವರು ಒಬ್ಬರೇ ರೆಡ್ ಕಾರ್ಡು ತೋರಿಸಿರೋದು ಪ್ರೋಮೋದಲ್ಲಿರೋ ಪ್ರಕಾರ. ಮಿಗ್ದವರೆಲ್ಲರೂ ಕೂಡ ಅಶ್ವಿನಿ ಗೌಡವ್ರದ್ದು ಕೂಡ ನೋಡ್ಬೋದು ಯೆಲ್ಲೋ ಕಾರ್ಡು ಅಂದರೆ ವೇಟಿಂಗು ಅಂತ ಇಲ್ಲಿ ತೋರಿಸಿದ್ದಾರೆ. ಇನ್ನು ಏನೇನು ಶಿಕ್ಷೆ ಕೊಡ್ತಾರೆ ಅಂತಂದ್ಬಿಟ್ಟು. ಲಾಸ್ಟ್ ಸೀಸನ್ ನಾವು ನೋಡೋಕೆ ಹೋದ್ರೆ ಇಲ್ಲಿ ಭವ್ಯ ಗೌಡ ಅವರು ಹನುಮಂತ್ ಅವ್ರಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು. ಅವಾಗ ಇಲ್ಲಿ ಜೈಲಿಗೆ ಕಳಿಸಿದ್ರು. ಮೋಸ್ಟ್ಲಿ ಇಲ್ಲೂ ಕೂಡ ಅದೇ ರೀತಿ ಮಾಡಬಹುದು ಅಂತಂದ್ಬಿಟ್ಟು ಅನ್ನಿಸ್ತದೆ. ಯಾಕಂದ್ರೆ ಸೇಮ್ ಅಲ್ವಾ, ಕೈ ಮಾಡಿದ್ರು ಭವ್ಯ ಗೌಡ ಅವರು ಕೂಡ. ಬಟ್ ಇಮಿಡಿಯೇಟ್ ಆಗಿ ಅವರು ಮನಸ್ಸಿಂದ ಸಾರಿ ಕೇಳಿದ್ರು. ಇಲ್ಲಿ ರಿಷಾ ಅವರು ಕಣ್ಣೀರು ಹಾಕ್ತಿದ್ದಾರೆ. ಇಲ್ಲಿ ಏನಾಗ್ತದೆ ಅಂತಂದ್ರೆ, ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಶಾಂತವಾದಾಗ ಬಂದಿದೆ ಅಂತ ಹೇಳ್ತಾರಲ್ಲ, ಆ ರೀತಿ ಆಗಿದೆ ರಿಷಾ ಗೌಡ ಅವರ ಪರಿಸ್ಥಿತಿ. ಅವರು ಕೋಪ ಮಾಡ್ಕೊಂಡಾಗ ಅವ್ರ ಮಾತು ಅದೇ, ಅವ್ರಿಗೆ ಕಂಟ್ರೋಲೇ ಇರಲ್ಲ ಅಂತಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಅಷ್ಟೊಂದು ಇಲ್ಲಿ ಹೊಡೆದ್ರೂ ಕೂಡ ಅದು ಏನೋ ಒಂದು ಸೀನ್ ಕ್ರಿಯೇಟ್ ಆಗಲಿಲ್ಲ ಅಂತಂದರೆ ಅದಕ್ಕೆಲ್ಲ ಮೂಲ ಕಾರಣನೇ ಇಲ್ಲಿ ಗಿಲ್ಲಿಯವರು. ಇಲ್ಲಿ ಆ ಒಂದು ಸೀನ್ ಎಷ್ಟು ದೊಡ್ಡದಾಗಿ ಕ್ರಿಯೇಟ್ ಮಾಡ್ಬೋದಿತ್ತು ಅಂತಂದರೆ, ಕಳೆದ ಸೀಸನಲ್ಲಿ ಇಲ್ಲಿ ಹಂಸ ಅವರಿಗೆ ಬೈದ್ರು, ನಮಗೆ ಅವಮಾನ ಆಯಿತು ಅಂತಂದ್ಬಿಟ್ಟು, ಹೆಣ್ಣು ಹುಡುಗಿಗೆ ಅವಮಾನ ಆಯಿತು ಅಂದರೆ ಹೆಣ್ಮಕ್ಳಿಗೆ ಅವಮಾನ ಆಯಿತು ಅಂತಂದ್ಬಿಟ್ಟು ತುಂಬ ದೊಡ್ಡದಾಗಿ ಇಲ್ಲಿ ಮಾತಾಡಿದ್ರು. ಅದಕ್ಕೆ ಇಲ್ಲಿ ಲಾಯರ್ ಜಗದೀಶು ಮತ್ತು ಇಲ್ಲಿ ರಂಜಿತ್ ಎಲ್ಲರೂ ಕೂಡ ಇಬ್ಬರು ಕೂಡ ಹೊಡೆದಾಡಿಕೊಂಡು ಹೊರಗಡೆ ಹೋದರು. ಇಲ್ಲಿ ಹೊಡೆದಾಡಿರೋದು ಒಂದು ಹುಡುಗ ಒಂದು ಹುಡುಗಿ. ತೆಲುಗು ಬಿಗ್ ಬಾಸ್ ಅಲ್ಲಾದರೆ ಡೈರೆಕ್ಟಾಗಿ ನಾಗಾರ್ಜುನ ಅವರು ಬಂದುಬಿಟ್ಟು ಇಲ್ಲಿ ಈಚೆ ಕಳಿಸಿದ್ರು. ಒಂದು ದುಸ್ರಾ ಮಾತೇ ಇಲ್ಲ, ಅಲ್ಲಿ ಡೈರೆಕ್ಟಾಗಿ ಈಚೆ ಕಳಿಸ್ತಾ ಇದ್ರು. ಇಲ್ಲಿ ಹತ್ರ ಯಾಕೆ ಮಾಡಲಿಲ್ಲ ಅಂತಂದರೆ, ಬಿಗ್ ಬಾಸ್ ಅಲ್ಲಿ ಕಿಚ್ಚ ಸುದೀಪ್ ಅವ್ರ ಮಾತನ್ನ ಎಲ್ಲರೂ ಕೂಡ ಇಲ್ಲಿ ಕೇಳ್ತಾರೆ. ಬಟ್ ಸ್ವಲ್ಪ ಇದು ಅತಿರೇಕಕ್ಕೆ ಹೋಗಿರೋ ಕಾರಣನೇ ಇಲ್ಲಿ ರೆಡ್ ಮತ್ತೆ ಯೆಲ್ಲೋ ಕಾರ್ಡ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ರಿಷಾ ಗೌಡ ಅವ್ರಿಗೆ ಅದೇನು ಅದೃಷ್ಟನೋ ಏನೋ ಗೊತ್ತಿಲ್ಲ, ಇಲ್ಲಿ ಅವ್ರಿಗೆ ಅದೃಷ್ಟ ಮೇಲೆ ಅದೃಷ್ಟ ಬರ್ತದೆ ಅಂತಾನೆ ಹೇಳ್ಬೋದು. ಫಸ್ಟಿಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಷ್ಟೇ ವೈಲ್ಡ್ ಕಾರ್ಡ್ ಅಲ್ಲಿ ಇಲ್ಲಿ ಕ್ಯಾಪ್ಟನ್ಸಿ ಓಟಕ್ಕೆ ಅವರು ಸೆಲೆಕ್ಟ್ ಆದ್ರು. ಬಟ್ ಅದ್ರಲ್ಲಿ ಬ್ಯಾಡ್ ಲ್ಯಾಕ್ ರಘು ಅವರು ವಿನ್ ಆದ್ರು. ಆ ನಂತರನೇ ನೋಡಿ, ಇದು ಫೇವರಿಸಮ್ ಏನೋ ಗೊತ್ತಿಲ್ಲ, ಆದ್ರೆ ಅವ್ರಿಗೊಂದು ಅದೃಷ್ಟ ಅಂತೂ ಇಲ್ಲಿ ಇದೆ. ಲೆಟರ್ ಸೆಲೆಕ್ಷನ್ ಮಾಡೋದ್ರಲ್ಲಿ ಇಲ್ಲಿ ಬಿಗ್ ಬಾಸ್ ಅವ್ರಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇವ್ರನ್ನ ಬಿಟ್ಟು ಬೇರೆ ಯಾರಿಗೆ ಕೊಟ್ಟಿದ್ರು ಕೂಡ ತುಂಬಾನೇ ಚೆನ್ನಾಗಿರೋದು. ಅಲ್ಲೂ ಕೂಡ ಅವ್ರಿಗೆ ಅದೃಷ್ಟ ಇತ್ತು, ಅಲ್ಲೂ ಕೂಡ ಸೇವ್ ಆದ್ರು. ಆದ್ರೆ ಇವಾಗ ಇಲ್ಲಿ ಒಂದು ತಪ್ಪೇನಾಯ್ತು ಅಂತಂದ್ರೆ, ಅವರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು. ಅದಕ್ಕೆ ಈಗ ರೆಡ್ ಯೆಲ್ಲೋ ಕಾರ್ಡ್ ಎರಡೂ ಕೂಡ ಒಂದು ಶಂಕುಸ್ಥಾಪನೆ. ಬಿಗ್ ಬಾಸ್ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಇದನ್ನ ಇಂಟ್ರೊಡ್ಯೂಸ್ ಮಾಡಿರೋದು ಈಗ ಕಿಚ್ಚ ಸುದೀಪ್ ಸರ್ ಅಂತೂ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ. ನಿನ್ನೆ ಎಪಿಸೋಡ್ ಅಂತೂ ಸಖತ್ತಾಗಿತ್ತು. ಹಾಗಾದ್ರೆ ಅದ್ರ ಕಳೆದ ಎಪಿಸೋಡ್ ಎಲ್ಲ ನೋಡಿದಾಗ ಇಲ್ಲಿ ತುಂಬಾನೇ ಬೇಜಾರಾಗಿತ್ತು. ಅದೇ ಒಂದು ಸೀಸನ್ ಏನಿರುತ್ತೆ ಅದಕ್ಕೆ ಕರೆಕ್ಟಾಗಿ ನ್ಯಾಯ ಒದಗಿಸಿರ್ತಾರೆ, ಗೊತ್ತಿರುತ್ತೆ. ಆದರೆ ಕೆಲವೊಂದು ವಿಚಾರ ಇಲ್ಲಿ ನಮಗೆ ಇಷ್ಟ ಆಗಿಲ್ಲ, ಬೇರೆಯವ್ರಿಗೆ ಇಷ್ಟ ಆಗಿರ್ಬೋದು, ಪರ್ಸ್ನಲಿ ನನಗೆ ಇಷ್ಟ ಆಗಿರಲಿಲ್ಲ. ಅದಕ್ಕೆ ನಾನು ಎಷ್ಟೊಂದು ಸತಿ ಹೇಳಿದ್ದೆ, ಒಬ್ಬೊಬ್ರಿಗೊಂದು ನ್ಯಾಯ ಆಗ್ಬಿಟ್ಟಿದೆ ಅಂತಂದ್ಬಿಟ್ಟು. ಇವಾಗ ನಿನ್ನೆ ಎಪಿಸೋಡಲ್ಲಿ ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗಾಗಿರ್ಬೋದು ಮತ್ತು ಇಲ್ಲಿ ರಕ್ಷಿತ್ ಅವ್ರಿಗಾಗಿರ್ಬೋದು ಯಾರ್ಯಾರು ಏನೇನು ತಪ್ಪು ಮಾಡ್ತಾ ಇದ್ದಾರೆ,
ಮಾಡಿದ್ದಾರೆ, ಯಾವ ರೀತಿ ತಿಳ್ಕೊಂಡಿದ್ದಾರೆ, ಯಾವ ರೀತಿ ತಿರ್ಚಿದ್ದಾರೆ ಅಂತ ಹೇಳ್ಬಿಟ್ಟು ಸಮಯ ತಗೊಂಡು ಹೇಳ್ದೆ ಅಂತ ಹೇಳಿದ್ರಲ್ಲ, ತುಂಬಾನೇ ಖುಷಿ ಆಯ್ತು. ಸದ್ಯ ಇದಕ್ಕೂ ಕೂಡ ಸ್ವಲ್ಪ ಸಮಯ ತಗೊಂಡು ಏನೊಂದು ಶಿಕ್ಷೆ ಕೊಡಬೇಕು, ಮುಂದೆ ಬಿಗ್ ಬಾಸ್ ಅಲ್ಲಿ ಈ ರೀತಿ ಆಗಬಾರ್ದು ಅಂತಂದ್ಬಿಟ್ಟು ಇವಾಗ ಮಾಡ್ತಿದ್ದಾರೆ. ಅದಕ್ಕೋಸ್ಕರನೇ ಸ್ವಲ್ಪ ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು, ಸ್ವಲ್ಪ ತಾಳ್ಮೆ ತಗೊಂಡು ಯೋಚನೆ ಮಾಡಿ ನೋಡಿದಾಗ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಗೊತ್ತಾಗುತ್ತೆ ಅಂತಂದ್ಬಿಟ್ಟು. ಕೆಲವೊಂದು ಕಣ್ಮುಂದೆ ನಡೆದಿದ್ರು ಕೂಡ ನಮಗದು ತಪ್ಪಾಗಿ ಕಾಣಿಸ್ಬೋದು, ಬೇರೆಯವ್ರಿಗೆ ಅದು ಒಳ್ಳೇದು ಅಂತಾನೆ ಕಾಣಿಸುತ್ತೆ. ಯಾಕಂದ್ರೆ ರಿಷಾ ಅವ್ರು ಮಾಡಿರೋದು ಅವ್ರಿಗೆ ಒಳ್ಳೇದು ಅಂತಾನೆ ಇಲ್ಲಿ ಅನ್ಸಿದೆ. ಇವಾಗ ಉಪ್ಪು ತಿಂದ ಮೇಲೆ ಹೇಗೆ ನೀರು ಕುಡಿಬೇಕು, ಇವಾಗ ಶಿಕ್ಷೆ ಅನುಭವಿಸಲೇಬೇಕು. ಇವಾಗ 100% ಶಿಕ್ಷೆ ಏನಾದರೂ ಕೊಟ್ಟೇ ಕೊಡ್ತಾರೆ. ಭವ್ಯಗೌಡರಿಗೆ ಕೊಟ್ಟಿದ್ರು ಕಳೆದ ಸೀಸನ್ ಜೈಲಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು, ಅದೇ ರೀತಿ ಇಲ್ಲಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಮೇ ಬಿ ಕೊಟ್ಟರು ಕೂಡ ಕೊಡ್ಬೋದೇನೋ. ಅಂದರೆ ಇವಾಗ ಹೆಂಗೆ ಕಳಪೆ ಕೊಟ್ಟಾಗ ಜೈಲ್ಗೆ ಹೋಗ್ಬೇಕು, ಅದೇ ರೀತಿ ಒನ್ ಡೇ ಫುಲ್ಲು ಜೈಲ್ಗೆ ಹೋಗ್ಬೋದು. ಯೆಲ್ಲೋ ಕಾರ್ಡು ರೆಡ್ ಕಾರ್ಡು ಅಂತಂದರೆ ಈ ಒಂದು ವಿಚಾರ ಮಾಡುವವರು ಅಂದರೆ ಉತ್ತರ ಕರ್ನಾಟಕದ ಮಂದಿಗೆ ಇಷ್ಟ ಆಗಲ್ಲ. ಯಾಕಂದರೆ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಕೆಲಸ ಮಾಡಿಕೊಟ್ರೆ ನಮ್ಮ ಕಡೆ ಇಷ್ಟಪಡಲ್ಲ ಅಂತಂದ್ಬಿಟ್ಟು ಅವ್ರು ಹೇಳಿದರು. ಅದಕ್ಕೆ ಕೈ ಮಾಡಿದ್ದಾರೆ. ಅವರಂತೂ ರೆಡ್ ಕಾರ್ಡ್ ಕೊಟ್ಟಿದ್ದಾರೆ. ಪ್ರೋಮೋದಲ್ಲೂ ಕೂಡ ಇಲ್ಲಿ ಗೊತ್ತಾಗ್ತಿದೆ. ಅಶ್ವಿನಿ ಗೌಡ ಅವರು ಯೆಲ್ಲೋ ಕಾರ್ಡ್ ಅಂದರೆ ವೇಟಿಂಗ್ದು ಕೊಟ್ಟಿದ್ದಾರೆ. ಮಿಕ್ದವ್ರು ಯಾರ್ದು ಕೂಡ ಇಲ್ಲಿ ತೋರಿಸಿಲ್ಲ. ನನ್ನ ಪ್ರಕಾರ ಮಾಡುವವರು ಮಾತ್ರ ಇಲ್ಲಿ ರೆಡ್ ಕಾರ್ಡ್ ಕೊಟ್ಟಿರ್ತಾರೆ. ಮಿಕ್ದವ್ರು ಎಲ್ಲರೂ ಕೂಡ ಇಲ್ಲಿ ಗಿಲ್ಲಿಯವರಂತೂ ದ್ವೇಷ ಸಾಧಿಸೋದೇ ಇಲ್ಲ. ಒಂದು ಚಾನ್ಸ್ ಕೊಡೋಣ ಅಂತಂದ್ಬಿಟ್ಟು ಯೆಲ್ಲೋ ಕಾರ್ಡ್ ಕೊಟ್ಟಿರಬಹುದು ಅಂತಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಇಲ್ಲಿ ಅವರು ನಾಮಿನೇಷನ್ನೇ ಆಗಿಲ್ಲ. ಅದಕ್ಕೆ ನನ್ನ ಪ್ರಕಾರ ನಾಮಿನೇಟ್ಗೆ ಡೈರೆಕ್ಟಾಗಿ ಕಿಚ್ಚ ಸುದೀಪ್ ಸರ್ ನಾಮಿನೇಟ್ ಮಾಡಿದ್ರು ಕೂಡ ಇಲ್ಲಿ ಮಾಡಬಹುದು. ಯಾಕಂತಂದ್ರೆ ಇಲ್ಲಿ ಜೈಲ್ಗೂ ಕೂಡ ಅವರು ಕಳಿಸ್ಬೋದು. ಕಳೆದ ಬಾರಿ ಭವ್ಯಗೌಡರನ್ನ ಹೇಗೆ ಕಳಿಸಿದ್ರು ಹಾಗೆ. ಮತ್ತೆ ಇಲ್ಲಿ ಡೈರೆಕ್ಟ್ ಆಗಿ ನೆಕ್ಸ್ಟ್ ವೀಕ್ಗೆ ನಾಮಿನೇಟ್ ಕೂಡ ಇಲ್ಲಿ ಮಾಡಬಹುದು. ಈ ವಾರ ಅವರು ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಆಗಿದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ಅವರು ಎಲಿಮಿನೇಟ್ ಆಗಲ್ಲ ಅಂತಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಮುಂದಿನ ವಾರ ಏನಾದರೂ ಅವ್ರು ಮಿಸ್ಟೇಕ್ ಮಾಡಿದ್ರೆ 100% ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದು ಅಂತ ಇಲ್ಲಿ ಗೊತ್ತಾಗ್ತದೆ. ತಪ್ಪು ಮಾಡಿದವ್ರಿಗೆ ಒಂದು ಅವಕಾಶ ಕೊಡೋಣ ಅಂತಂದ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳು ಯೋಚನೆ ಮಾಡಿದ್ದಾರೆ ಅಂತಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ನೋಡೋಣ. ಇಲ್ಲಿ ಹತ್ಕೊಂಡು ಕೂಡ ಇಲ್ಲಿ ರಿಷಾ ಅವರು ಈಚೆ ಬಂದಿದ್ದಾರೆ. ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೇನಪ್ಪ ಅಂತಂದ್ರೆ ಯಾರ್ದು ತಪ್ಪು ಯಾರ್ದು ಸರಿ ಅಂತಂದ್ಬಿಟ್ಟು ಮಾತಾಡ್ತಾರೆ ಅಂತಂದ್ಬಿಟ್ಟು. ಇಲ್ಲಿ ನಿನ್ನೆ ರಕ್ಷಿತ್ ಅವ್ರದ್ದು ಏನು ತಪ್ಪಿತ್ತು, ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವ್ರದ್ದು ಏನು ತಪ್ಪಿತ್ತು ಅಂತಂದ್ಬಿಟ್ಟು ಕ್ಲೀನಾಗಿ ಕ್ಲಿಯರ್ ಕಟ್ ಆಗಿ ಇಲ್ಲಿ ವಿವರಣೆ ಕೊಟ್ಟರು. ಸೇಮ್ ಅದೇ ರೀತಿ ಇಲ್ಲಿ ಎಲ್ಲೆಲ್ಲಿ ಏನೇನು ತಪ್ಪಾಯಿತು, ಯಾರ್ಯಾರು ನೋಡ್ಕೊಂಡು ನಿಂತಿದ್ರಲ್ಲ ಅವ್ರಿಗೂ ಕೂಡ ಕ್ಲಾಸ್ ಸಿಕ್ಕುತ್ತೆ. ಇಲ್ಲಿ ರಕ್ಷಿತ್ ಅವ್ರು ಒಬ್ಬರೇ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದು ಹೊಡಿಬಾರ್ದು ಅಂತ ಬಂದ್ಬಿಟ್ಟು ಗಿಲ್ಲಿಯವ್ರ ಪರ ನಿಂತ್ಕೊಂಡು ಇಲ್ಲಿ ಹೇಳಿದ್ದು. ಮಿಕ್ದವ್ರು ಎಲ್ಲರೂ ಕೂಡ ಅಡುಗೆ ಮನೇಲಿ ನನಗೆ ಯಾಕೆ ಬೇಕಪ್ಪ ಆ ವಿಚಾರ ಅನ್ನೋ ರೀತಿ ನಿಂತ್ಕೊಂಡು ನೋಡ್ತಿದ್ರು. ಅವರೆಲ್ಲ ಏನೊಂದು ಆನ್ಸರ್ ಕೊಡ್ತಾರೆ ಅಂತ ಕೂಡ ಇಲ್ಲಿ ತುಂಬಾನೇ ಕುತೂಹಲ ಇದೆ. ಸದ್ಯಕ್ಕೆ ರೆಡ್ ಕಾರ್ಡ್ ಯೆಲ್ಲೋ ಕಾರ್ಡ್ ಇದೊಂದು ಇಂಟ್ರೊಡ್ಯೂಸ್ ಮಾಡಿದಂತೂ ತುಂಬಾನೇ ಒಳ್ಳೇದಾಯ್ತು. ಯಾಕಂತಂದ್ರೆ ಬೇಕಾಬಿಟ್ಟು ಹೆಣ್ಣಿಗೆ ಒಂದು ನ್ಯಾಯ ಗಂಡಿಗೆ ಒಂದು ನ್ಯಾಯ ಅನ್ನೋ ರೀತಿ ಆಗಬಾರ್ದು. ಯಾರೇ ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಆಗಲೇಬೇಕು. ಸದ್ಯ ಪ್ರೋಮೋ ಅಂತೂ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ. ಇನ್ನಿಲ್ಲಿ ರಿಷಾ ಅವರು ಎಲಿಮಿನೇಟ್ ಆಗೋ ಚಾನ್ಸಸ್ ಕಮ್ಮಿ. ನನ್ನ ಪ್ರಕಾರ ಇಲ್ಲಿ ಈ ವಾರ ಮನೆಯಿಂದ ಹೊರಗೋಗೋದು 100% ಚಂದ್ರಪ್ರಭಾ ಅವರೇ. ಯಾಕಂತಂದರೆ ಅವ್ರದ್ದು ಒಂದು ಅವ್ರು ಏನು ಆಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಅವ್ರಿಗೆ ಇಲ್ಲಿ ಗೊತ್ತಿಲ್ಲ. ಯಾಕಂದರೆ ಕಾವ್ಯ ಅವ್ರ ಮೇಲೆ ಎಷ್ಟು ನೆನ್ನೆಯಲ್ಲಿ ಬ್ಲೇಮ್ ಮಾಡಿದ್ರು ಅಂತಂದರೆ ಸಖತ್ ಬೇಜಾರಾಗಿತ್ತು ಅವ್ರು ಹೇಳಿದ ತಕ್ಷಣ. ಇಲ್ಲಿ ಕಿಚ್ಚ ಸುದೀಪ್ ಸರ್ ನಡೆ ನುಡಿ ಅಂತ ತಗೊಂಡು ತುಂಬ ಚೆನ್ನಾಗಿ ಇಲ್ಲಿ ಹೇಳಿದ್ರು. ರಿಷಾ ಅವ್ರಿಗೆ ಇವಾಗಾರು ಅರ್ಥ ಮಾಡಿಕೊಂಡು ಬೇರೆಯವ್ರ ಜೊತೆ ಯಾವ ರೀತಿ ಇರಬೇಕು, ಅವ್ರ ಆಟನ ಅವ್ರು ಯಾವ ರೀತಿ ಆಡಬೇಕು ಅಂತ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗುತ್ತೆ. ರಿಷಾ ಅವರು ಇಲ್ಲಿ ಯಾರ ಜೊತೆ ಹೇಗೆ ಆಟ ಆಡಬೇಕು, ಮತ್ತೆ ಇವರು ಕೂಡ ಚಂದ್ರಪ್ರಭಾ ಅವ್ರಿಗೆ ಏನು ಹೇಳಿದ್ರು ಅದನ್ನ ಇವರು ಕೂಡ ಇಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ನಡೆ ಮತ್ತೆ ನುಡಿ ತುಂಬಾ ಚೆನ್ನಾಗಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರಬಹುದು. ಇಲ್ಲಿ ಎಕ್ಸಾಂಪಲ್ ಚಂದ್ರಪ್ರಭಾ ಅವ್ರನ್ನ ತಗೊಳ್ಬೋದು. ಅವ್ರು ಮಾಡೋದು ನೋಡಿದ್ರೆ ಅನ್ನ ಮನೆ ಮುಂದೆ ಬೃಂದಾವನ. ಅವ್ರು ತಪ್ಪು ಮಾಡೋರ್ಗು ಮಾಡಿಬಿಟ್ಟು ಅದನ್ನ ಬೇರೆಯವ್ರು ತಪ್ಪು ಮಾಡಿದಾಗ ಮಾತ್ರ ತಪ್ಪು ಅಂತಾರೆ. ಆದರೆ ಅವ್ರು ತಪ್ಪು ಮಾಡಿದಾಗ ಅದು ತಪ್ಪು ಅಂತ ಅವ್ರಿಗೆ ಅನ್ಸಲ್ಲ. ಇವಾಗ ಬಿಗ್ ಬಾಸ್ ಮನೆಯಲ್ಲಿ ರಿಷಾ ಅವರು ಎಲಿಮಿನೇಷನ್ ಆಗಲ್ಲ, ಒಂದು ಚಾನ್ಸ್ ಸಿಗಬಹುದು ಅಂತ ನನ್ನ ಒಂದು ಒಪಿನಿಯನ್. ನೋಡೋಣ ವೀಕ್ಷಕರೇ, ನಿಮ್ಮ ಅನಿಸಿಕೆ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಇವ್ರನ್ನ ಹೊರಗಡೆ ಹಾಕ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಮಿಸ್ ಮಾಡ್ದೆ ಕಮೆಂಟಲ್ಲಿ ತಿಳಿಸಿ. ಅಥವಾ ಹೊರ ಹಾಕಲೇಬೇಕಾ ಅಂತಂದ್ಬಿಟ್ಟು. ತಪ್ಪು ಮಾಡಿದಾಗ ಒಂದು ಚಾನ್ಸ್ ಕೊಡಬೇಕಿತ್ತು. ಲಾಸ್ಟ್ ಟೈಮು ನೀವೆಲ್ಲರೂ ಕೂಡ ನೋಡಿರ್ತೀರಾ, ಇಲ್ಲಿ ಲಾಯರ್ ಜಗದೀಶ್ ಅವ್ರಿಗೆ ರಂಜಿತ್ ಅವ್ರಿಗೆ ಒಂದು ಚಾನ್ಸ್ ಕೊಡಬೇಕಿತ್ತು ಅಂತಂದ್ಬಿಟ್ಟು ಎಷ್ಟೋ ಜನ ಇಲ್ಲಿ ಹೇಳಿದ್ರು. ಅದೇ ರೀತಿ ಇಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ನೋಡೋಣ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ಮಿಸ್ ಮಾಡಿದ ಕಮೆಂಟ್ ಮೂಲಕ ತಿಳಿಸಿ. ಈ ವಾರ ಬಿಗ್ ಬಾಸ್ ಮನೆಯ ಯಾರು ಹೊರಗಡೆ ಹೋದ್ರೆ ನಿಮ್ಗೆ ಇಷ್ಟ ಆಗುತ್ತೆ, ಯಾರನ್ನ ಸೇವ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.